ನಮಸ್ಕಾರ ಸ್ನೇಹಿತರೆ, ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸುಮಾರು 31 ವರ್ಷಗಳ ಹಳೆಯ ರಾಮಜ್ಯೋತಿ ಯಾತ್ರೆಯ ಸಂದರ್ಭದ ಕೇಸನ್ನು ಕೆಣಕಿ ಹುಬ್ಬಳ್ಳಿಯ ಹಿಂದೂ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿಯನ್ನು ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂಧನವನ್ನು ಮಾಡಿತ್ತು. ಈ ಬಂಧನದ ವಿರುದ್ಧ ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳು ಹಾಗೂ BJP ನೇತೃತ್ವದಲ್ಲಿ ತೀವ್ರತರವಾದ ಪ್ರತಿಭಟನೆಯನ್ನು ನಿನ್ನೆ ಮೊನ್ನೆಯೆಲ್ಲ ನಡೀತಾನೆ ಬಂದಿದೆ. ಈ ಒಂದು ಕೇಸ್ಗೆ ನಿನ್ನೆ ಟ್ವೀಟ್ ಮಾಡೋದ್ರ ಮೂಲಕ ಸಿದ್ದರಾಮಯ್ಯ ಹಾಗೂ ಅವರ ಸರ್ಕಾರದ ಅನೇಕ ಸಚಿವರು ಬಿಗ್ ಟ್ವಿಸ್ಟ್ ಒಂದನ್ನು ನೀಡಿದರು. ಪ್ರಶಾಂತ್ ಪೂಜಾರಿ ಒಬ್ಬ ಕ್ರಿಮಿನಲ್ ಅಪರಾಧಿಯಾಗಿದ್ದಾನೆ. ಈತನ ಮೇಲೆ ಸುಮಾರು 16ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದ್ದಾವೆ. ಭಾರತೀಯ ಜನತಾ ಪಕ್ಷ ಇಂಥ ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ಹಾಕೋದ್ರ ಮೂಲಕ ಈ ಕೇಸಿಂದ ತನ್ನ ಹಿಂದುತ್ವದ ವಿರೋಧಿ ಪಟ್ಟಿಯನ್ನು ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ನಡೆಸಿತ್ತು ಸ್ನೇಹಿತರೆ, ಇದೀಗ ಈ ಒಂದು ಸಿದ್ದರಾಮಯ್ಯನವರ ಹೇಳಿಕೆಗೆ ಒಂದು ಬಿಗ್ ಟ್ವಿಸ್ಟ್ ಒಂದೊಂದು ಸಿಕ್ಕಿದೆ. ಅದೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಈ ನನ್ನ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ಸಿದ್ದರಾಮಯ್ಯ ಸರ್ಕಾರದವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸುಮಾರು 31 ವರ್ಷಗಳಷ್ಟು ಹಳೆಯ ಕೇಸನ್ನು ಕೆದಕಿ ಹುಬ್ಬಳ್ಳಿ ನಿವಾಸಿ ಪ್ರಶಾಂತ್ ಪೂಜಾರಿ ಅವರನ್ನು ಏನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂಧನವನ್ನು ಮಾಡಿತ್ತು. ಈ ಬಂಧನವನ್ನು ವಿರೋಧಿಸಿ ರಾಜ್ಯಾದ್ಯಂತ ಹಿಂದೂಪರ ಸಂಘಟನೆಗಳು ಹಾಗೂ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯನ್ನು ಹತ್ತಿಕ್ಕೋ ಒಂದು ಉದ್ದೇಶದಿಂದ ಸಿದ್ದರಾಮಯ್ಯನವರು ನಿನ್ನೆ ತಾನೇ ಟ್ವೀಟ್ ಮೂಲಕ ಒಂದು ಮಾಹಿತಿಯನ್ನು ಹೊರಹಾಕಿದ್ರು. ಪ್ರಶಾಂತ್ ಪೂಜಾರಿ ಒಬ್ಬ ಕ್ರಿಮಿನಲ್ ಅಪರಾಧಿಯಾಗಿದ್ದಾನೆ. ಈತನ ಮೇಲೆ ಸಾಕಷ್ಟು ಕೇಸುಗಳು ಆ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದಾವೆ. ಅದಕ್ಕೋಸ್ಕರ ಆತನನ್ನು ನಾವು ಬಂಧನ ಮಾಡಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ಏನು ತಮ್ಮ ಟ್ವೀಟ್ನಲ್ಲಿ ಹಂಚ್ಕೊಂಡಿದ್ರು. ಇದೀಗ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ಸುಳ್ಳು ಅಂತಕ್ಕಂಥ ಒಂದು ದಾಖಲೆಯನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಕಲೆ ಹಾಕಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಪ್ರಶಾಂತ್ ಪೂಜಾರಿ ಅವರ ಮೇಲೆ ರಾಮಜ್ಯೋತಿ ಯಾತ್ರೆಯ ಸಂದರ್ಭದ ಕೋಮು ಗಲಭೆಯ ಒಂದು ಕೇಸು ಸೇರಿದಂತೆ ಒಟ್ಟು 16 ಕೇಸ್ಗಳು ದಾಖಲಾಗಿದ್ವು. ಈ 16 ಕೇಸ್ಗಳಲ್ಲಿ 12 ಕೇಸ್ಗಳು ಈಗಾಗಲೇ ಕೋರ್ಟ್ನಲ್ಲಿ ಖುಲಾಸೆಗೊಂಡಿದ್ದಾವೆ. ಇನ್ನು 3 ಕೇಸ್ಗಳಲ್ಲಿ ಅಲ್ಲಿನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೇ ಏನು ಸ್ಟೇಷನ್ ಬೇಲ್ ಅಂತಕ್ಕಂಥದ್ದು ಹೇಳ್ತಾರೆ, ಆ ಸ್ಟೇಷನ್ ಬೇಲನ್ನು ಪಡೆದು ಪ್ರಶಾಂತ್ ಪೂಜಾರಿ ಅವರು ಕೇಸ್ಗಳಿಂದ ಹೊರಗೆ ಬಂದಿದ್ದಾರೆ. ಇನ್ನೊಂದೇ ಉಳಿದಿದ್ದಂಥ ಒಂದೇ ಒಂದು ಕೇಸ್ ಅಂದರೆ ಏನು 1991-92ರಲ್ಲಿ ರಾಮಜ್ಯೋತಿ ಇಡೀ ದೇಶಾದ್ಯಂತ ಸಂಚಾರ ಮಾಡ್ತು. ಆ ಸಂದರ್ಭದಲ್ಲಿ ಉಂಟಾದಂತಹ ಕೋಮು ಗಲಭೆಯ ಸಂದರ್ಭದಲ್ಲಿ ಏನು ಆಗಿನ ಸರ್ಕಾರ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸನ್ನು ದಾಖಲು ಮಾಡಿತ್ತು. ಅದೇ ಕೇಸಿಗೆ ಸಂಬಂಧಪಟ್ಟಂತೆ ಇದೀಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಆ ಕೇಸನ್ನು ಓಪನ್ ಮಾಡೋದ್ರ ಮೂಲಕ ಪ್ರಶಾಂತ್ ಪೂಜಾರಿ ಅವರನ್ನು ಬಂಧಿಸಿದೆ. ಪ್ರತಿಪಕ್ಷಗಳ ತೀವ್ರ ಪ್ರತಿಭಟನೆಗೆ ಎದುರಿದಂತಹ ಸರ್ಕಾರ ನಿನ್ನೆ ತಾನೇ ಆ ಪ್ರಶಾಂತ್ ಪೂಜಾರಿಯ ಬಂಧನದ ಕೇಸ್ಗೆ ಒಂದು ಟ್ವಿಸ್ಟನ್ನು ಕೊಡೋ ಪ್ರಯತ್ನವನ್ನು ಮಾಡಿ ಈ ಪ್ರಶಾಂತ್ ಪೂಜಾರಿ ಒಬ್ಬ ಕ್ರಿಮಿನಲ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹಂಚ್ಕೊಂಡು ಕ್ರಿಮಿನಲ್ಗಳಿಗೆ ಭಾರತೀಯ ಜನತಾ ಪಕ್ಷ ಸಪೋರ್ಟ್ ಮಾಡುತ್ತಾ ಆತನ ಬೆನ್ನಿಗೆ ಭಾರತೀಯ ಜನತಾ ಪಕ್ಷ ನಿಲ್ಲುತ್ತಾ ಈ ಒಂದು ಕಾರಣಕ್ಕೆ BJPಯ ಮುಖಂಡರು ತಕ್ಷಣವೇ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಅಂತಕ್ಕಂಥ ಒಂದು ಏನು ಟ್ವೀಟನ್ನು ಸಿದ್ದರಾಮಯ್ಯನವರು ಹಾಗೂ ಅವರ ಸರ್ಕಾರದ ಅನೇಕ ಸಚಿವರು ಮಾಡಿದ್ರು. ಇದೀಗ ಈ ಒಂದು ಸಿದ್ದರಾಮಯ್ಯನ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಶುದ್ಧ ಸುಳ್ಳು ಅಂತಕ್ಕಂಥ ಒಂದು ದಾಖಲೆಗಳನ್ನು ಇದೀಗ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಲೆ ಹಾಕಿ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಖಭಂಗವನ್ನು ತಂದಿದ್ದಾರೆ. ಏನು ಪ್ರಶಾಂತ್ ಪೂಜಾರಿ ಅವರ ಕೇಸಿಗೆ ಬೇರೆ ರೀತಿಯ ಒಂದು
ತಿರುವನ್ನು ಕೊಡೋ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತು. ಈ ಒಂದು ಪ್ರಯತ್ನಕ್ಕೆ ಇದೀಗ ತೀವ್ರ ಹಿನ್ನಡೆಯ ಉಂಟಾಗಿದೆ ಅಂತಲೇ ಹೇಳ್ಬೋದು. ಖಂಡಿತವಾಗಲೂ ಪ್ರಶಾಂತ್ ಪೂಜಾರಿ ಅವರ ಮೇಲೆ 16 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದಾಗಲೂ ಕೂಡ ಈಗಾಗಲೇ ನ್ಯಾಯಾಲಯದಿಂದ 12 ಕೇಸುಗಳು ಖುಲಾಸೆಗೊಂಡಿದ್ದಾವೆ. ಇನ್ನು 3 ಕೇಸ್ಗಳಲ್ಲಿ ಸ್ಟೇಷನ್ ಬೇಲ್ ಮೇಲೆ ಹೊರಗಿರ್ತಕ್ಕಂಥ ಪ್ರಶಾಂತ್ ಪೂಜಾರಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ಕೇವಲ ರಾಮಜ್ಯೋತಿಯ ಸಂದರ್ಭದಲ್ಲಿನ ಕಮ್ಯುನಲ್ ಗಲಾಟೆಯ ವಿಷಯಕ್ಕೆ ಹೊರತು ಇನ್ಯಾವುದೇ ಬೇರೆ ವಿಷಯಕ್ಕಲ್ಲ ಅಂತಕ್ಕಂಥ ಮಾಹಿತಿ ಇದೀಗ ರಾಜ್ಯಾದ್ಯಂತ ಬಹಿರಂಗಗೊಂಡಿದೆ. ಪ್ರಶಾಂತ್ ಪೂಜಾರಿ ಅವರು ಸುಮಾರು 60 ವರ್ಷಗಳಿಂದಲೂ ಕೂಡ ಹುಬ್ಬಳ್ಳಿಯ ನಿವಾಸಿಯಾಗಿರ್ತಾರೆ. ಅವರು ಎಲ್ಲೂ ಕೂಡ ತಲೆಮರೆಸ್ಕೊಂಡು ಹೋಗಿರಲಿಲ್ಲ. ಯಾಕಂದರೆ ಸ್ಟೇಷನ್ ಬೇಲ್ಗಳನ್ನು ಕೊಟ್ಟು ಅವರು ಹೊರಗೆ ಬಂದಿದ್ದಾರೆ, ಆ ಎಲ್ಲ ಸಂದರ್ಭದಲ್ಲೂ ಕೂಡ ಆತ ಸ್ಟೇಷನ್ನಿಗೆ ಹೋಗಿ ಅಲ್ಲಿ ತನ್ನ ಸಹಿಯನ್ನು ಮಾಡೋದ್ರ ಮೂಲಕ ಈ ಒಂದು ಕೇಸ್ಗಳಿಂದ ಹೊರಗೆ ಬಂದಿರತಕ್ಕಂಥ ವ್ಯಕ್ತಿಯನ್ನು ಇದ್ದಕ್ಕಿದ್ದಂಗೆ ಈ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಕೇವಲ ನೆಪವನ್ನು ಹೇಳಿ ಈ ಪ್ರಶಾಂತ್ ಪೂಜಾರಿ ಅವರನ್ನು ಸರ್ಕಾರ ಬಂಧಿಸಿದೆ. ಈ ಒಂದು ಸರ್ಕಾರ ಬಂಧಿಸಿರ್ತಕ್ಕಂಥದ್ದು ಕೇವಲ ತನ್ನ ದ್ವೇಷದ ರಾಜಕಾರಣಕ್ಕೋಸ್ಕರನೇ ಅಂತಕ್ಕಂಥ ಒಂದು ಭಾವನೆ ಇಡೀ ರಾಜ್ಯದ ಜನತೆಯಲ್ಲಿ ಇದೀಗ ಒಂದು ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಸರ್ಕಾರ ಈ ಸಂದರ್ಭದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನನ್ನು, ಅದರಲ್ಲೂ 31 ವರ್ಷಗಳಷ್ಟು ಹಳೆಯ ಕೇಸನ್ನು ಕೆದಕೋದ್ರ ಮೂಲಕ ಒಂದು ಹಿಂದೂ ವಿರೋಧಿ ಪಟ್ಟಿಯನ್ನು ಕಟ್ಕೊಂಡಿದೆ. ಆ ಒಂದು ಪಟ್ಟದಿಂದ ಹೊರಬರೋ ಪ್ರಯತ್ನವನ್ನು ನಿನ್ನೆ ಸಿದ್ದರಾಮಯ್ಯ ಹಾಗೂ ಅವರ ನೇತೃತ್ವದ ಅನೇಕ ಸಚಿವರು ಮಾಡಿದ್ರು. ಇದೀಗ BJP ನಾಯಕರು ಪ್ರಶಾಂತ್ ಪೂಜಾರಿ ಅವರ ಮೇಲೆ ಯಾವುದೇ ರೀತಿಯ ಚಾಲ್ತಿಯಲ್ಲಿರ್ತಕ್ಕಂಥ ಕ್ರಿಮಿನಲ್ ಕೇಸ್ಗಳಿಲ್ಲ. ಸರಿಸುಮಾರು 15 ಕೇಸ್ಗಳು ಖುಲಾಸೆಗೊಂಡಿದ್ದಾವೆ. ಇನ್ನಿರ್ತಕ್ಕಂಥ ಒಂದೇ ಒಂದು ಕೇಸ್ ಏನಂದರೆ ಅದು ಈ ಒಂದು ಕೋಮು ಗಲಭೆಯ ಕೇಸು ಅಂತ ಮಾಹಿತಿಯನ್ನು ಬಹಿರಂಗಪಡಿಸೋದ್ರ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ತೀವ್ರವಾದ ಮುಖಭಂಗವನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು. ಇದೀಗ ನಿನ್ನೆ ಸಿದ್ದರಾಮಯ್ಯ ಮಾಡಿದಂಥ ಟ್ವೀಟ್ BJPಗೆ ದೊಡ್ಡ ಒಂದು ಅಸ್ತ್ರವನ್ನು ಕೈಗೆ ಕೊಟ್ಟಂತಾಗಿದೆ ಸ್ನೇಹಿತರೆ. ಇದರಿಂದ ಕೆಂಡವಾಗಿರ್ತಕ್ಕಂಥ BJPಯ ನಾಯಕರು, ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನು ಒಬ್ಬ ಕರಸೇವಕ, ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರೇ ಅಂತಕ್ಕಂಥ ಅಭಿಯಾನವನ್ನು ಮಾಡೋದ್ರ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ. ಈ ಒಂದು ಪ್ರಕರಣವನ್ನು ಕುರಿತು ಸರ್ಕಾರ ಯಾವ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ, BJP ಹೋರಾಟ ಇನ್ನೂ ಯಾವ ರೀತಿ ಮುಂದುವರಿಯುತ್ತೆ, ಅದೇ ರೀತಿ ಇದರಿಂದ ಸರ್ಕಾರಕ್ಕೆ ತೀವ್ರ ಮುಖಭಂಗ ಈಗಾಗಲೇ ಆಗಿದೆ. ಇದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಳುತ್ತೆ ಕಾದು ನೋಡೋಣ ಸ್ನೇಹಿತರೆ. ಇದಿಷ್ಟಾಗಿತ್ತು ಇವತ್ತಿನ ನನ್ನ ವಿಡಿಯೋ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.